ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬೀಟಾ HCG ಯೂಶುವಲ್ ಆಗಿ ಪ್ರೆಗ್ನೆನ್ಸಿ ಹೇಗೆ ಮುಂದುವರಿತಾ ಹೋಗುತ್ತೆ ಹಾಗೆ ಬೀಟಾ HCG ಹಾರ್ಮೋನ್ ಕೂಡ ಜಾಸ್ತಿ ಆಗ್ತಾ ಹೋಗಬೇಕು. ದಿಸ್ ಇಸ್ ಕಾಮನ್, ಇದು ಆಗಬೇಕಾಗಿರೋದು. ಆದರೆ ಕೆಲವೊಂದಿಷ್ಟು ಸತಿ ಬೀಟಾ HCG ಜಾಸ್ತಿ ಆಗ್ತಾ ಹೋಗ್ತಾ ಇರೋವಂತಹ ಬೀಟಾ HCG ಆಲ್ ಆಫ್ ಅ ಸಡನ್ ಕಮ್ಮಿ ಆಗುತ್ತೆ, ಮತ್ತೆ ನೆಕ್ಸ್ಟು ಜಾಸ್ತಿ ಆಗುತ್ತೆ, ಮತ್ತೆ ಕಮ್ಮಿ ಆಗುತ್ತೆ. ಈ ಥರ ಆಗ್ತಾ ಇತ್ತು ಅಂತಂದರೆ ಆಲ್ ಟುಗೆದರ್ ಫ್ಲಕ್ಚುಯೇಷನ್, ಬೀಟಾ HCG ಫ್ಲಕ್ಚುಯೇಟ್ ಆಗ್ತಾ ಇತ್ತು ಅಂತಂತಂದರೆ ಏನರ್ಥ, ಇದರ ಅರ್ಥ ಏನು, ಏನನ್ನ ಹೇಳೋದಕ್ಕೆ ಟ್ರೈ ಮಾಡ್ತಿದೆ ಬೀಟಾ HCG ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಮತ್ತೆ ತಡ ನೋಡೋಣ ಬನ್ನಿ. ಸೊ ಏನಂತಂದರೆ ಡಾಕ್ಟರ್ ಕಡೆ ಹೋಗಿ ಸ್ಕ್ಯಾನ್ ಮಾಡಿಸಿರ್ತೀರಾ, ಕಿಟ್ಟಲ್ಲಿ ಪಾಸಿಟಿವ್ ಬಂದಿರುತ್ತೆ, ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸ್ತೀರಾ. ಸೊ ಸ್ಕ್ಯಾನ್ ಮಾಡಿಸಿರ್ತೀರಾ, ಇಟ್ ಇಸ್ ವೆರಿ ಅರ್ಲಿ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ. ಅಂದರೆ ಅರೌಂಡ್ 5 to 6 ವೀಕ್ಸ್ ಆಗಿದೆ, ಕಿಟ್ಟಲ್ಲಿ ಗೊತ್ತಾಗ್ತಾ ಇದೆ, ಬಟ್ ಸ್ಕ್ಯಾನಿಂಗಲ್ಲಿ ನಿಮ್ಗೆ ಏನೂ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಏನಂತ ಹೇಳಿರ್ತಾರೆ, ಮೋಸ್ಟ್ ಪ್ರಾಬ್ಲಿ 2 ವೀಕ್ಸ್ ಆದರೂ ವೆಯ್ಟ್ ಮಾಡಿ ಆಮೇಲೆ ಮತ್ತೆ ಬನ್ನಿ ನೋಡೋಣ ಅಂತಂತ ಹೇಳಿರ್ತಾರೆ. ಬಟ್ ಆ ಟೈಮಲ್ಲಿ, ಆ ಪರ್ಟಿಕ್ಯುಲರ್ ಟೈಮಲ್ಲಿ 5 to 6 ವೀಕ್ಸ್ ಟೈಮಲ್ಲಿ ಸ್ಕ್ಯಾನಿಂಗಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಅದರಲ್ಲಿ ಕನ್ಫರ್ಮೇಷನ್ ಇನ್ನೂ ಆಗಿಲ್ಲ ಅಂತಂದವಾಗ ಜಸ್ಟ್ ಟು ನೋ ಆಗಿರಬಹುದು, ಅಥವಾ ಕ್ಯೂರಿಯಾಸಿಟಿಯಿಂದ ಆಗಿರಬಹುದು, ಅಥವಾ ಕನ್ಫರ್ಮ್ ಆಯಿತು ಅಂತಂತಂದರೆ ಅಟ್ಲೀಸ್ಟ್ ಪ್ರಿಕಾಷನ್ ತೊಗೋಬಹುದು ಅನ್ನೋ ಕಾರಣಕ್ಕೆ ಬೀಟಾ HCG ಟೆಸ್ಟ್ ಮಾಡಿಸ್ತಾರೆ. ಓಕೆ, ಸೊ ಈ ಬೀಟಾ HCG ಟೆಸ್ಟ್ ಮಾಡಿಸಿದಾಗ ಒಂದು ಸರ್ಟನ್ ನಂಬರ್ ಕೊಡುತ್ತೆ. ಬಟ್ ಬೀಟಾ HCGದು ಕಂಡೀಷನ್ ಏನು ಅಂತಂದರೆ 48 hours to 72 ಅವರ್ಸಲ್ಲಿ ಇರೋ ವ್ಯಾಲ್ಯೂ ಡಬಲ್ ಆಗಬೇಕು. ಇವತ್ತು ಮಾಡಿಸಿದ್ದೀರಾ, ಸಟನ್ ವ್ಯಾಲ್ಯೂ ಇದೆ, ಒಂದು ನಂಬರ್ ಇದೆ, ಆಯಿತಾ. ಸೊ 72 hours ಆದಮೇಲೆ ಈ ಏನು ವ್ಯಾಲ್ಯೂ ಇರುತ್ತೆ ಅದು ಡಬಲ್ ಆಗಬೇಕು. ಓಕೆ, ಇದು ಬೀಟಾ HCGಯ ಗುಣಲಕ್ಷಣ. ಓಕೆ, ಸೊ ಹಾಗಾಗಿ ಈಗ ಸ್ಕ್ಯಾನಿಂಗಲ್ಲಂತೂ ಏನೂ ಕಾಣಿಸಿಲ್ಲ, ಅಟ್ಲೀಸ್ಟ್ ನಾವು ಬೀಟಾ HCG ಮಾಡಿಸಿದ್ರೆ ಒಂದು ಕನ್ಫರ್ಮೇಷನ್ ಸಿಗುತ್ತೆ ಅಂತ ಬೀಟಾ HCG ಮಾಡಿಸಿದ್ರೆ ಇವತ್ತು ಒಂದು ನಂಬರ್ ಬಂದಿದೆ. 72 hours ಆದಮೇಲೆ ಡಬಲ್ ಆಗೋ ಬದಲು ಉಲ್ಟಾ ಕಮ್ಮಿ ಆಗಿದೆ ಅಂತಂತಂದರೆ ಅದು ಅರ್ಲಿ ಮಿಸ್ಕ್ಯಾರೇಜ್ ಅಂತ. ಓಕೆ, ಸೊ ಜಾಸ್ತಿ ಇರೋ ಬೀಟಾ HCG ಕಮ್ಮಿ ಆಗಿದೆ ಅಂತಂತಂದರೆ ಮೋಸ್ಟ್ ಆಫ್ ದಿ ಟೈಮು ಅರ್ಲಿ ಮಿಸ್ಕ್ಯಾರೇಜ್ ಅಂತಲೇ ಹೇಳ್ತಾರೆ. ಓಕೆ, ಇದ್ರದ್ದು ಕನ್ಫರ್ಮೇಷನ್ ಅರ್ಲಿ ಮಿಸ್ಕ್ಯಾರೇಜ್ ಆಗಿದೆ ಅನ್ನೋದಕ್ಕೆ ಕನ್ಫರ್ಮೇಷನ್ ಏನು ಅಂತಂದರೆ ಸ್ಪಾಟಿಂಗ್ ಆಗಬಹುದು, ಕ್ರ್ಯಾಂಪಿಂಗ್ ಆಗಬಹುದು, ಆ್ಯಂಡ್ ಬ್ಲೀಡಿಂಗ್ ಕೂಡ ಸ್ಟಾರ್ಟ್ ಆಗಬಹುದು. ಓಕೆ, ಈ ಮೂರಲ್ಲಿ ಯಾವುದೇ ಒಂದು ಆಗ್ತಾ ಇದೆ, ಅದ್ರ ಜೊತೆಗೆ ಬೀಟಾ HCGನೂ ಕಮ್ಮಿ ಆಗಿದೆ, ಮುಂಚೆ ಇದ್ದಿದ್ದಕ್ಕಿಂತ ಕಮ್ಮಿ ಆಗಿದೆ ಅಂತಂತಂದರೆ ಅದರ ಅರ್ಥ ಮಿಸ್ಕ್ಯಾರೇಜ್ ಅಂತಲೇ ಅರ್ಥ. ಓಕೆ, ಈ ಥರ ನೆಕ್ಸ್ಟು ಇನ್ನೊಂದು ಏನು ಅಂತಂತಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಓಕೆ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿತ್ತು ಅಂತಂದ್ರೂ ಸ್ಲೋ ಆಗಿ ಜಾಸ್ತಿ ಆಗುತ್ತೆ ಬೀಟಾ HCG, ಇಲ್ಲ ಅಂತಂತಂದರೆ ಜಾಸ್ತಿ ಆಗಿ ಕಮ್ಮಿ ಆಗಿರುತ್ತೆ. ಓಕೆ, ನಿಮಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದೆ ಅನ್ನೋದಕ್ಕೆ ಹಿಂಟ್ ಏನು ಅಂತಂತಂದರೆ ಒಳಗಡೆನೇ ಇಂಟರ್ನಲ್ ಬ್ಲೀಡಿಂಗ್ ಏನಾದರೂ ಆಗ್ತಾ ಇತ್ತು ಅಂತಂತಂದರೆ ನಿಮಗೆ ಬೀಟಾ HCG ಲೆವೆಲ್ಸ್ನೂ ಕಮ್ಮಿ ಆಗುತ್ತೆ ಬ್ಲಡ್ಡಲ್ಲಿ, ಅದರ ಜೊತೆಗೆ ಬಾಡಿ ಪೇನ್ಸ್ ಆಗುತ್ತೆ, ಆಯಿತಾ. ಶೋಲ್ಡರ್ ಪೇನ್ ಆಗಿರಬಹುದು, ಕಿಬ್ಬೊಟ್ಟೆ ನೋವು ಆಗಿರಬಹುದು, ಈ ಥರ ನೋವುಗಳು ಕಾಣಿಸ್ತಾ ಇತ್ತು ಅಂತಂತಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರಬಹುದು ಅಂತ. ಓಕೆ, ಅದ್ರ ಜೊತೆಗೆ ಬೀಟಾ HCG ಲೆವೆಲ್ಸೂ ಕಮ್ಮಿ ಆಗ್ತಾ ಇದೆ ಅಂತಂತಂದರೆ ಎಕ್ಟೋಪಿಕ್ ಆಗಿರಬಹುದು ಅಂತ. ಓಕೆ, ಸೊ ಹಾಗಾಗಿನೇ ಕಿಟ್ಟಲ್ಲಿ ಒಂದು ಸತಿ ಪಾಸಿಟಿವ್ ಬಂತು ಅಂತಂತಂದರೆ ಇಮ್ಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸಿ ಎಲ್ಲಿದೆ ಮಗು, ಎಲ್ಲಿ ಬೆಳೀತಾ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಅಂದರೆ ಗರ್ಭಾಶಯದ ಒಳಗಡೆನೇ ಮಗು ಇಂಪ್ಲಾಂಟ್ ಆಗಿ ಅಲ್ಲೇ ಬೆಳೀತಾ ಇದೆ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡ್ಕೋಬೇಕು. ಓಕೆ, ಟ್ಯೂಬಲ್ಲಿ ಏನಾದರೂ ಬೆಳೀತಾ ಇತ್ತು ಅಂತಂತಂದರೆ ಅದನ್ನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಕರೀತಾರೆ. ಓಕೆ, ನೆಕ್ಸ್ಟು ಮೋಲಾರ್ ಪ್ರೆಗ್ನೆನ್ಸಿ ಆಗಿದ್ರೂ ಕೂಡ ಈ ಥರ ಬೀಟಾ HCG ಹೆಚ್ಚು ಕಮ್ಮಿ ಆಗುತ್ತೆ. ಆ್ಯಕ್ಚುಲ್ ಆಗಿ ಹೇಳಬೇಕು ಅಂತಂದರೆ ಮೋಲಾರ್ ಪ್ರೆಗ್ನೆನ್ಸಿ ಆಗಿತ್ತು ಅಂತಂತಂದರೆ ಬೀಟಾ HCG ತುಂಬ ಜಾಸ್ತಿ ಆಗುತ್ತೆ, ಯೂಶ್ವಲ್ ಆಗಿ ತುಂಬ ಜಾಸ್ತಿ ಆಗ್ತಾ ಇರುತ್ತೆ, ಆ್ಯಂಡ್ ಆಲ್ ಆಫ್ ಅ ಸಡನ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಏನು ಮೋಲಾರ್ ಪ್ರೆಗ್ನೆನ್ಸಿ ಅಂತಂದರೆ ಏನು ಅಂತಂತಂದರೆ ಮಗುವಿನ ಬದಲಿಗೆ ಒಂದು ಟಿಶ್ಯೂ ಗ್ರೋ ಆಗಿಬಿಟ್ಟಿರುತ್ತೆ, ಬೆಳೆದು ಬಿಟ್ಟಿರುತ್ತೆ ಹೊಟ್ಟೆನಲ್ಲಿ, ಮಗುವಿನ ಬದಲು ಬೇರೆ ಒಂದು ಮಾಂಸದ ಮುದ್ದೆ ಏನೋ ಒಂದು, ಓಕೆ, ಮಗುವಿನ ಬದಲು ಬೇರೆ ಒಂದು ಬೆಳ್ಕೊಂಡಿರುತ್ತೆ, ಆಯಿತಾ, ಹೊಟ್ಟೆನಲ್ಲಿ. ಸೊ ಆ ಥರ ಆಗಿತ್ತು ಅಂತಂದ್ರೂ ಕೂಡ ಬೀಟಾ HCG ಫ್ಲಕ್ಚುಯೇಷನ್ ಆಗುತ್ತೆ. ಓಕೆ, ಸೊ ಇದ್ರದ್ದು ಲಕ್ಷಣ ಏನು ಅಂತಂದರೆ ತುಂಬ ವಾಂತಿ, ತುಂಬ ವಾಕರಿಕೆ ಆಗ್ತಾ ಇದೆ, ಅರ್ಲಿ ಫಸ್ಟ್ ಟ್ರೈಮೆಸ್ಟ್ರಲ್ಲಿ ತುಂಬ ವಾಂತಿ, ತುಂಬ ವಾಕರಿಕೆ ಆಗ್ತಾ ಇದೆ ಅಂತಂದರೆ ಇದು ಒಂದು ಹಿಂಟ್. ಓಕೆ, ಡಾಕ್ಟರ್ ಹತ್ರ ಹೋಗಿ ಮೀಟ್ ಮಾಡೋದು ತುಂಬಾ ಮುಖ್ಯ. ನೆಕ್ಸ್ಟು ಮಿಸ್ಕ್ಯಾರೇಜ್ ಆಲ್ರೆಡಿ ಆಗಿರಬಹುದು ಅಂತ. ಏನಂತಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದವಾಗ ಬೀಟಾ HCG ಇಲ್ಲಿರುತ್ತೆ. ಓಕೆ, ಆಲ್ ಆಫ್ ಅ ಸಡನ್ ಹಿಂಗೆ ಕೆಳಗಡೆ ಬರ್ತಾ ಹೋಗ್ತಾ ಇದೆ ಅಂತಂತಂದರೆ ನೀವು 48 hours ಇಲ್ಲ 72 hours
ಬೀಟಾ HCG ಟೆಸ್ಟ್ನ ರಿಪೀಟ್ ಮಾಡಿಸಿದ್ರೆ, ಅಂದರೆ ಮತ್ತೆ ಮಾಡಿಸಿದ್ರು ಕೂಡ ಬೀಟಾ HCG ಜಾಸ್ತಿ ಆಗೋ ಬದಲು ಕಮ್ಮಿ ಆಗ್ತಾನೇ ಹೋಗ್ತಾ ಇದೆ ಅಂತಂತಂದರೆ ಇಟ್ಸ್ ನಥಿಂಗ್ ಬಟ್ ಮಿಸ್ಕ್ಯಾರೇಜ್. ಓಕೆ, ಯಾವುದೋ ಮಿಸ್ಕ್ಯಾರೇಜ್ ಆದಮೇಲೆ ಕಂಪ್ಲೀಟ್ ಮಿಸ್ಕ್ಯಾರೇಜ್ ಆಗದಿರಾ ಫುಲ್ ಏನು ಫಾರ್ಮ್ ಆಗಿರುತ್ತಲ್ಲ ಬೇಬಿ, ಅದ್ರದ್ದು ಯಾವುದಾದ್ರೂ ಸ್ವಲ್ಪ ಭಾಗ ಏನಾದರೂ ಯೂಟ್ರಸ್ ಒಳಗಡೆ ಉಳ್ಕೊಂಡಿತ್ತು ಅಂತಂತಂದರೆ ಅದರಿಂದನೂ ಕೂಡ ಬೀಟಾ HCG ಅಷ್ಟೇ ಇರ್ಬೋದು. ಬಿಫೋರ್ ಬಿಕಮಿಂಗ್ ಝೀರೋ ಆಗೋಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ಬೀಟಾ HCG ಇರುತ್ತೆ, ಯಾವಾಗ ಮಗುವಿನ ಒಂದು ಸ್ವಲ್ಪ ಅಂಶ ಒಳಗೆ ಏನಾದರೂ ಇತ್ತು ಅಂತಂತಂದರೆ. ಓಕೆ, ಸೊ ಬೀಟಾ HCG ಕಮ್ಮಿ ಆಗ್ತಾ ಇದೆ ಅಂತಂತಂದರೆ ಗ್ರ್ಯಾಜುವಲ್ ಆಗಿ ಕಮ್ಮಿಯಾಗಿ ಇಟ್ಸ್ ಆಲ್ಮೋಸ್ಟ್ ನಿಯರ್ ಟು ಝೀರೋ ಅಂತಂತಂದರೆ ನಥಿಂಗ್ ಬಟ್ ಮಿಸ್ಕ್ಯಾರೇಜ್. ಬೀಟಾ HCG ಸರಿಯಾಗಿಲ್ಲ, ಫ್ಲಕ್ಚುಯೇಟ್ ಆಗ್ತಾ ಇದೆ, ಒಂದ್ಸತಿ ಕಮ್ಮಿ ಒಂದ್ಸತಿ ಜಾಸ್ತಿ ಆಗ್ತಾ ಇದೆ ಅಂತಂತಂದರೆ ಮಗುವಿನ ಬೆಳವಣಿಗೆ ಸಮರ್ಪಕವಾಗಿ ಇಲ್ಲ ಅಂತ. ಓಕೆ, ಬೇಬಿ ಸರಿಯಾಗಿ ಡೆವಲಪ್ ಆಗ್ತಾ ಇಲ್ಲ ಅಂತಲೂ ಅರ್ಥ. ಓಕೆ, ಸೊ ಹಾಗಾಗಿ ಏನು ಮಾಡ್ತಾರೆ, ರಿಪೀಟ್ ಟೆಸ್ಟ್ ಮಾಡಿಸ್ತಾರೆ. ಸೊ 48-72 hours ಡಬಲ್ ಆಗ್ತಾ ಇದೆ ಅಂತಂತಂದರೆ ಇನ್ನೊಂದೆರಡು ಟ್ರಯಲ್ ನೋಡ್ತಾರೆ. ನೋಡಿ ಆದಮೇಲೆ ಮೆಷರ್ಮೆಂಟ್ ಮಾಡ್ತಾರೆ, ಸ್ಕ್ಯಾನ್ ಮಾಡಿ ನೋಡ್ತಾರೆ. ಓಕೆ, ಸ್ಕ್ಯಾನ್ ಮಾಡಿ ಎಲ್ಲ ಚೆಕ್ ಮಾಡ್ತಾರೆ, ಮೆಷರ್ಮೆಂಟ್ಸ್ ಎಲ್ಲ ಕರೆಕ್ಟ್ ಇತ್ತು, ಮಗುವಿನ ಬೆಳವಣಿಗೆ ಸರಿಯಾಗಿದೆ ಅಂತಂತಂದರೆ ಮಗುನ ಉಳಿಸ್ಕೊತಾರೆ, ಇಲ್ಲ ಅಂತಂತಂದರೆ ಫೋರ್ಸ್ಡ್ ಅಬಾರ್ಷನ್ ಮಾಡಿಸ್ತಾರೆ. ಇನ್ನು ಪಾಸಿಟಿವ್ ವೇ ಹೇಳ್ಬೋದು ಅಂತಂತಂದರೆ ಈ ಥರ ಫ್ಲಕ್ಚುಯೇಷನ್ ಆಗ್ತಾ ಇದೆ ಅಂತಂತಂದರೆ ಲ್ಯಾಬ್ ಟೆಸ್ಟಿಂಗ್ ಎರರ್ ಕೂಡ ಆಗಿರಬಹುದು, ಹ್ಯೂಮನ್ ಎರರ್ ಕೂಡ ಆಗಿರಬಹುದು, ಟೆಸ್ಟಿಂಗ್ ಎರರ್ ಕೂಡ ಆಗಿರಬಹುದು. ಓಕೆ, ಇದರಲ್ಲಿ ಇನ್ನೂ ಒಂದೇನು ಅಂತಂತಂದರೆ ಲ್ಯಾಬ್ ಟು ಲ್ಯಾಬ್ರೋಟ್ರಿಯಿಂದ ಲ್ಯಾಬ್ರೋಟ್ರಿಗೆ ಟೆಸ್ಟ್ ರಿಸಲ್ಟ್ಸ್ ಚೇಂಜ್ ಆಗುತ್ತೆ, ವೇರಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಯಾವ ಲ್ಯಾಬಲ್ಲಿ ನೀವು ಮಾಡಿಸಿದ್ದೀರಾ ಫಸ್ಟ್ ಟೈಮು, ಸೆಕೆಂಡ್ ಟೈಮೂ ಕೂಡ ಅಲ್ಲೇ ಮಾಡಿಸೋದು ಬೆಟರ್. ಓಕೆ, ನಿಮಗೆ ಫಸ್ಟ್ನೇದು ಮಾಡಿಸಿರೋದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದರೆ ನೆಕ್ಸ್ಟ್ ಟೈಮು ಬೇರೆ ಕಡೆ ಮಾಡಿಸಿದ್ದೀರಾ ಅಂತಂದರೆ ಅದರ ನೆಕ್ಸ್ಟ್ ಟೈಮು ಅದೇ ಲ್ಯಾಬಲ್ಲೇ ಮಾಡಿಸ್ಬೇಕು. ಆ್ಯಂಡ್ ಇನ್ನೊಂದು ಟೈಮ್ ಡಿಫ್ರೆನ್ಸ್ ಇತ್ತು ಅಂತಂದ್ರೂ ಕೂಡ ಈ ಥರ ಕಮ್ಮಿ ಆಗಿದೆ ಅನ್ನೋ ಥರ ರಿಸಲ್ಟ್ಸ್ ಬರ್ಬೋದು, ಬೀಟಾ HCG ಕಮ್ಮಿ ಆಗಿದೆ ಅಂತ ರಿಸಲ್ಟ್ಸ್ ಬರ್ಬೋದು. ಯಾಕಂತಂದರೆ 48 hours 72 hours ಡಬಲ್ ಆಗಬೇಕು. ಎಕ್ಸಾಕ್ಟಾಗಿ ಯಾವ ಟೈಮಲ್ಲಿ ಡಬಲ್ ಆಗುತ್ತೆ ಅಂತ ನೀವು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಇವತ್ತು ಅರೌಂಡ್ 10 o'clock ನೀವು ಚೆಕ್ ಮಾಡಿಸಿದ್ದೀರಾ ಬೀಟಾ HCG ಅಂತಂತಂದರೆ ನಾಳೆನೂ ನೆಕ್ಸ್ಟ್ ಡೇ 2 days ಆದಮೇಲೂ ಕೂಡ ಯಾವಾಗ ರಿಪೀಟ್ ಮಾಡ್ಸೋಕ್ಕೆ ಹೋಗ್ತಿರಲ್ಲ ಆವಾಗಲೂ ಕೂಡ 10 o'clock ಬೀಟಾ HCG ಟೆಸ್ಟ್ನ ಮಾಡಿಸಿ. ಸೊ ದ್ಯಾಟ್ ಟೈಮ್ನ ಮೇಂಟೈನ್ ಮಾಡಿದ್ರಿ ಅಂತಂದರೆ ಅಟ್ಲೀಸ್ಟ್ ಆ ಕಾನ್ಫಿಡೆನ್ಸ್ ಇರುತ್ತೆ. ಓಕೆ, ನಮ್ಮ ಕಡೆಯಿಂದ ಏನೂ ಆಗ್ತಾ ಇಲ್ಲ ಅಂತ. ಓಕೆ, ಸೊ ಈ ಥರ ಚಿಕ್ಕ ಪುಟ್ಟ ಎರರ್ಸಿಂದನೂ ನಿಮಗೆ ಟೆಸ್ಟ್ ರಿಸಲ್ಟ್ಸು ವೇರಿ ಆಗಿರಬಹುದು. ಸೊ ದ್ಯಾಟ್ ಆಲ್ವೇಸ್ ಸೆಕೆಂಡ್ ಒಪಿನಿಯನ್ ತೊಗೊಳೋದನ್ನು ಮರಿಬೇಡಿ. ಸೆಕೆಂಡ್ ಒಪಿನಿಯನ್ ಅಂತಂತಂದರೆ ಈ ಒಬ್ಬರು ಡಾಕ್ಟರ್ ಹತ್ರ ಹೋಗಿ ನಿಮಗೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ರಿಸಲ್ಟ್ಸ್ ಅಂತಂತಂದರೆ ಇನ್ನೊಬ್ಬರನ್ನ ಕನ್ಸಲ್ಟ್ ಮಾಡೋದು. ಓಕೆ, ಅದೇ ಸೆಕೆಂಡ್ ಒಪಿನಿಯನ್, ಮತ್ತೇನಿಲ್ಲ. ನೆಕ್ಸ್ಟ್ ರೀಸನ್ನು ಡಿಲೇಡ್ ಇಂಪ್ಲಾಂಟೇಷನ್. ಯೂಶ್ವಲ್ ಆಗಿ ಇಂಪ್ಲಾಂಟೇಷನು ಕರೆಕ್ಟಾಗಿ 3rd ವೀಕಲ್ಲಿ ಆಗುತ್ತೆ, ಆಯಿತಾ. 2nd ವೀಕಲ್ಲಿ ಓವ್ಯುಲೇಷನ್ ಆಗುತ್ತೆ. 14 days ಓವ್ಯುಲೇಷನ್ ಆಯಿತು ಅಂತಂತಂದರೆ 3rd ವೀಕಲ್ಲಿ ಇಂಪ್ಲಾಂಟೇಷನ್ ಆಗಬೇಕು, ಆಯಿತಾ. ಅಂದರೆ ಅರೌಂಡ್ 20 days ಮೇಲೆ ಇಂಪ್ಲಾಂಟೇಷನ್ ಆಗುತ್ತೆ ಯೂಶ್ವಲ್ ಆಗಿ. ದಿಸ್ ಇಸ್ ಕಾಮನ್. ಆದರೆ ಯಾವುದೋ ಕಾರಣಗಳಿಂದ ಬೇರೆ ಯಾವುದೇ ರೀಸನ್ಸಿಂದ ಇಂಪ್ಲಾಂಟೇಷನ್ ಸ್ಲೋ ಆಗಿತ್ತು ಅಂತಂದರೆ ಇಂಪ್ಲಾಂಟೇಷನ್ ಡಿಲೇ ಆಗಿತ್ತು ಅಂದ್ರೂ ಕೂಡ ಬೀಟಾ HCG ಲೆವೆಲ್ಸು ಹೆಚ್ಚು ಕಮ್ಮಿ ಆಗುತ್ತೆ. ಯಾಕೆ ಅಂತಂತಂದರೆ ಫಾರ್ಮ್ ಆದಮೇಲೆ ಮಗು ಫಾರ್ಮ್ ಆಗೋದು ಇದರಲ್ಲೇ ಫಾಲೋಪಿಯನ್ ಟ್ಯೂಬಲ್ಲೇ, ಬಟ್ ಅಲ್ಲಿಂದ ಯೂಟ್ರಸ್ಸಿಗೆ ಬರಬೇಕು. ಬಂದಾದಮೇಲೆ ಆ ಟೈಮಲ್ಲಿ ಎಂಡೋಮೆಟ್ರಿಯಮ್ ರೆಸೆಪ್ಟಿವ್ ಇರಬೇಕು, ಅಂದರೆ ಕರ್ಕೊಳ್ಳೋ ಹಾಗೆ ಇರಬೇಕು. ಆ ನೇಚರ್ ಇತ್ತು ಅಂತಂದರೆ ಮಾತ್ರ ಮಗು ಹಿಂಗೆ ಹೋಗಿ ಅಂಟ್ಕೊಂಡು ಬೆಳ್ಕೊಳ್ತಾ ಹೋಗುತ್ತೆ. ಸಪೋಸ್ ಏನಾದರೂ ಎಂಡೋಮೆಟ್ರಿಯಮ್ ಇಸ್ ನಾಟ್ ಇನ್ ಅ ಗುಡ್ ಮೂಡ್ ಅಂತಂದಾಗ ಇಂಪ್ಲಾಂಟೇಷನ್ ಡಿಲೇ ಆಗುತ್ತೆ, ಆಗೋದೇ ಇಲ್ಲ, ಇಂಪ್ಲಾಂಟೇಷನ್ ಫೇಲ್ ಆಗುತ್ತೆ. ಸೊ ಇದೆಲ್ಲ ಪ್ರೊಸೆಸ್ಸು ಕ್ರೂಷಿಯಲ್. ಸೊ ಒಂದೊಂದು ಸತಿ ಏನು ಮಗು ಫಾರ್ಮ್ ಆಗಿರುತ್ತಲ್ಲ ಅದು ಬಂದು ಇಂಪ್ಲಾಂಟ್ ಆಗೋದಕ್ಕೆ ಸ್ವಲ್ಪ ಡಿಲೇ ಆಗ್ಬೋದು, ಸ್ಲೋ ಆಗಿ ಬರ್ಬೋದು, ಹಾರ್ಮೋನ್ಸ್ನೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಇದೆಲ್ಲದರಿಂದ ಇಂಪ್ಲಾಂಟೇಷನ್ ಡಿಲೇ ಆಗ್ಬೋದು. ಸೊ ಯಾವಾಗ ಇಂಪ್ಲಾಂಟೇಷನ್ ಡಿಲೇ ಆಗುತ್ತೆ ಆವಾಗ ಬೀಟಾ HCG ಕೂಡ ಅಕಾರ್ಡಿಂಗ್ಲಿ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಯಾಕೆ ಅಂತಂತಂದರೆ ಬೀಟಾ HCG ಪ್ರೊಡ್ಯೂಸ್ ಆಗೋದೇ ಪ್ಲೆಸೆಂಟಾಯಿಂದ. ಸೊ ಫಸ್ಟು ಇಂಪ್ಲಾಂಟೇಷನ್ ಆದಮೇಲೆ ಪ್ಲೆಸೆಂಟಾ ಬರುತ್ತೆ, ಪ್ಲೆಸೆಂಟಾಯಿಂದ ಬೀಟಾ HCG ಬರುತ್ತೆ. ಓಕೆ, ಸೊ ಹಾಗಾಗಿ ಯಾವಾಗ ಇಂಪ್ಲಾಂಟೇಷನ್ ಡಿಲೇ ಆಗುತ್ತೆ ಆವಾಗ ಬೀಟಾ HCG ಕೂಡ ಕಮ್ಮಿ ಇರುತ್ತೆ. ಓಕೆ, ಸೊ ಹಾಗಾಗಿ ಪರ್ಟಿಕ್ಯುಲರ್ ವೀಕ್ಸಲ್ಲಿ ಇಷ್ಟೇ ಇರಬೇಕು ಬೀಟಾ HCG ಅನ್ನೋದು ಒಂದು ಅರೌಂಡ್ ರಫ್ ಇಷ್ಟಿರಬಹುದು, ಇಷ್ಟರಲ್ಲಿ ರೇಂಜ್, ಆಯಿತಾ, ಈ ರೇಂಜಲ್ಲಿ ಇರಬೇಕು ಅನ್ನೋದನ್ನು ಕೊಟ್ಟಿರ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು ಅಂತಂತಂದರೆ ದಟ್ಸ್ ಓಕೆ. ಸೊ ಹಾಗಾಗಿನೇ ಈ ಥರ ಕೇಸಸಲ್ಲಿ ಏನು ಮಾಡ್ತಾರೆ, ಬೀಟಾ HCGನ ರಿಪೀಟ್ ಮಾಡಿಸೋದಕ್ಕೆ ಹೇಳ್ತಾರೆ.
ಮೇಜರ್ ಅರ್ಥ ಇದೇ ತುಂಬ ಇಂಪಾರ್ಟೆಂಟ್. ಬೀಟಾ HCG ಈ ಥರ ಫ್ಲಕ್ಚುಯೇಟ್ ಆಗ್ತಾ ಇದೆ ಅಂತಂತಂದರೆ ಮೋಸ್ಟ್ ಆಫ್ ದಿ ಟೈಮ್ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಇರುತ್ತೆ ಫಾರ್ಮ್ ಆಗಿರೋ ಮಗುನಲ್ಲಿ. ಓಕೆ, ಸೊ ಫಸ್ಟ್ ಥಿಂಗ್ ನಾನು ಮುಂಚೆನೂ ಹೇಳಿದ್ದೀನಿ, ಎಗ್ಗಲ್ಲಿ ಅಥವಾ ಸ್ಪರ್ಮಲ್ಲಿ ಯಾವುದೇ ರೀತಿಯಾದಂತಹ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಇತ್ತು ಅಂತಂದರೆ ಮಗು ಫಾರ್ಮೇ ಆಗಲ್ಲ. ಓಕೆ, ಅಷ್ಟು ಮಿಕ್ಕಿ ಮಗು ಫಾರ್ಮ್ ಆಯಿತು ಅಂತಂತಂದರೆ ಇಂಪ್ಲಾಂಟೇಷನ್ ಆಗಲ್ಲ. ಇಂಪ್ಲಾಂಟೇಷನ್ ಆಯಿತು ಅಂತಂತಂದ್ರೂ ಮಿಸ್ಕ್ಯಾರೇಜ್ ಆಗುತ್ತೆ, ಅರ್ಲಿ ಮಿಸ್ಕ್ಯಾರೇಜ್ ಆಗುತ್ತೆ. ಅರ್ಲಿ ಮಿಸ್ಕ್ಯಾರೇಜ್ ಆಗಲಿಲ್ಲ ಅಂತಂತಂದರೆ ಥರ್ಡ್ ಟ್ರೈಮೆಸ್ಟ್ರಲ್ಲಿ ಅಥವಾ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಮಗು ಹೋಗುತ್ತೆ. ಇಲ್ಲ ಅಂತಂತಂದ್ರೆ ಮಗು ಅಂತಂತಂದು ಹುಟ್ಟಿರೋ ಮಗುವಿಗೆ ಬುದ್ಧಿಮಾಂದ್ಯತೆ ಅಂತಂದರೆ ಜೆನೆಟಿಕಲಿ ಬರುವಂತಹ ಡಿಫೆಕ್ಟ್ಸ್ ಇರುವಂತಹ ಸಾಧ್ಯತೆ ಇರುತ್ತೆ. ಆಯಿತಾ? ಸೊ ಹಾಗಾಗಿ ಏನು ಮಾಡುತ್ತೆ, ಬಾಡಿ ನಮ್ಮ ದೇಹ ಅನ್ನೋದು ತುಂಬ ಬ್ಯೂಟಿಫುಲ್. ಆಯಿತಾ? ಏನು ಅಂತಂದರೆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಏನಾದರೂ ಇದೆ ಅನ್ನೋದು ಗೊತ್ತಾಯಿತು ಅಂತಂದರೆ ಇಂಪ್ಲಾಂಟೇಷನ್ನೇ ಆಗೋದಿಲ್ಲ. ಓಕೆ, ಬಟ್ ಬೈ ದಟ್ ಟೈಮ್ ಬೀಟಾ HCG ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇತ್ತು ಅಂತಂತಂದರೆ ಮಗು ಚೆನ್ನಾಗಿಲ್ಲ ಅನ್ನೋದಾಯಿತು ಅಂತಂದರೆ ಅಲ್ಲೇ ಸ್ಟಾಪ್ ಮಾಡಿಬಿಡುತ್ತೆ ಬೆಳವಣಿಗೆನ. ಓಕೆ, ಸೊ ಆ ಥರ ಆದವಾಗ್ಲೂ ಕೂಡ ಬೀಟಾ HCG ಜಾಸ್ತಿಯಾಗಿ ಮತ್ತೆ ತಿರ್ಗಾ ಕಮ್ಮಿ ಆಗಿರುವಂತಹ ಸಾಧ್ಯತೆಗಳು ಇರುತ್ತೆ. ನೆಕ್ಸ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಇದು ಸ್ಟ್ರೆಸ್ಸಿಂದ ಆಗಿರಬಹುದು ಅಥವಾ ಥೈರಾಯ್ಡ್ ಡಿಸ್ಫಂಕ್ಷನಿಂದ ಆಗಿರಬಹುದು. ಯಾವುದೇ ರೀತಿಯಾದಂಥ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬೀಟಾ HCG ಕೂಡ ಅಫೆಕ್ಟ್ ಆಗುತ್ತೆ. ಓಕೆ, ಎಲ್ಲ ಹಾರ್ಮೋನ್ಸ್ ಒಳಗಡೆ ಇರ್ತಾವಲ್ಲ, ಸೊ ಹಾಗಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೂ ಕೂಡ ಬೀಟಾ HCG ಜಾಸ್ತಿಯಾಗಿ ಕಮ್ಮಿಯಾಗಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅಗೇನ್ ಇದೇನಾದರೂ ಈ ಥರ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬೀಟಾ HCG ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂತಂತಂದರೆ ಮಗುವಿಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗಲ್ಲ, ಮಗು ಚೆನ್ನಾಗಿಯೇ ಬೆಳೀತಾ ಇರುತ್ತೆ. ಓಕೆ, ಬೀಟಾ HCG ಮಾತ್ರ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಆ್ಯಂಡ್ ಇದನ್ನೆಲ್ಲ ಕ್ಲೋಸ್ ಆಗಿ ಮಾನಿಟರ್ ಮಾಡಿ ಡಾಕ್ಟರ್ಸು ಟ್ರೀಟ್ಮೆಂಟ್ ಕೊಡ್ತಾರೆ. ಓಕೆ, ಸೊ ಇದಿಷ್ಟೇ. ಬೀಟಾ HCG ಒಂದ್ಸತಿ ಜಾಸ್ತಿಯಾಗಿ ಆಮೇಲೆ ಮತ್ತೆ ತಿರ್ಗಾ ಕಮ್ಮಿ ಆಗಿದೆ ಅಂತಂತಂದರೆ ಇದರ ಅರ್ಥ ಏನು? ಒಬ್ಬೊಬ್ರಿಗಂತೂ ಜಾಸ್ತಿ ಆಗ್ತಾ ಇರುತ್ತೆ. ಈ ಥರ ಆಗ್ತಾ ಇದೆ ಅಂತಂತಂದರೆ ಅದರ ಅರ್ಥ ನಾನು ಹೇಳಿರೋದ್ರಲ್ಲಿ ಯಾವುದಾದ್ರೂ ಒಂದು ಆಗಿರಬಹುದು. ಓಕೆ, ಬೀಟಾ HCG ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.